ಹಲೋ ಗಾಯ್ಸ್, ವೆಲ್ಕಮ್ ಟು ಮೈ ಅನದರ್ ವಿಡಿಯೋ. ನಾನು ನಿಮ್ಮ ಪ್ರೀತಿಯ ಡಿ ರಾವಣ್. ಇವತ್ತಿನ ಟಾಪಿಕ್ ಬಂದ್ಬಿಟ್ಟು ಸ್ಕಾರ್ಫಾಲ್ನ ಹೇಗೆ ಆಡೋದು ಅಂತ. ಅಂದರೆ ಈಗ ಸ್ಟಾರ್ಟಿಂಗ್ ಆಡ್ತಾ ಇರೋದ್ರಿಂದ ಅಷ್ಟು ಕರೆಕ್ಟಾಗಿ ಅದ್ರ ಬಗ್ಗೆ ಏನು ಗೊತ್ತಿರಲ್ಲ. ಆದ್ದರಿಂದ ಹೆಂಗೆ ಆಡಬೇಕು ಅನ್ನೋದನ್ನ ನಾನು ಇವಾಗ ಹೇಳ್ತೀನಿ. ಹೇಗೆ ನೂಬ್ ಟು ಪ್ರೋ, ಈಗ ನೂಬಿಂದ ಹೆಂಗೆ ಪ್ರೋ ಆಗೋದು ಅಂತ. ಅದಕ್ಕೋಸ್ಕರ ನಾನು ಸ್ವಲ್ಪ ಟಿಪ್ಸ್ ಆ್ಯಂಡ್ ಟ್ರಿಕ್ಸ್ನ ಕೊಡ್ತೀನಿ. ನೀವು ಇದನ್ನು ಫಾಲೋ ಮಾಡಿದರೆ ಪಕ್ಕ ನೀವು ನೂಬಿಂದ ಪ್ರೋ ಹಾಗೆ ಆಗ್ತೀರಂತ 100% ನಾನು ಹೇಳ್ತೀನಿ. ಆದ್ದರಿಂದ ಎಲ್ಲರೂ ಟ್ರೈ ಮಾಡಿ ಹೇಗೆ ಆಡೋದು ಅಂತ ನಾನೀಗ ಒಂದು ಸ್ವಲ್ಪ ಟಿಪ್ಸ್ ಕೊಡ್ತೀನಿ. ಜಾಸ್ತಿ ಏನು ಮಾತಾಡೋದು ಬೇಡ, ಟಕ್ ಅಂತ ಟಾಪಿಕ್ಕಿಗೆ ಹೋಗ್ಬಿಡೋಣ ಬನ್ನಿ ಫ್ರೆಂಡ್ಸ್. ಮೊದಲನೇ ಪಾಯಿಂಟ್ ಬಂದುಬಿಟ್ಟು ಏಮ್ ಲಾಕ್ ಅಂತ. ಹಂಗಂದರೆ ಈಗ ಫ್ರೀ ಫೈರಲ್ಲೆಲ್ಲ ಹೇಗೆ ಏಮ್ ಲಾಕ್ ಆಗುತ್ತೋ ಇದರಲ್ಲಿ ಆ ಥರ ಏಮ್ ಲಾಕ್ ಆಗೋಲ್ಲ. ಆದರೆ ನಾವು ಅದನ್ನು ಮಾಡ್ಬೋದು. ಹೆಂಗೆ ಅಂದರೆ ಈಗ ನೀವು ಫಸ್ಟು ಬುಲೆಟ್ ಎನಿಮಿಗೆ ಹೊಡೆದ್ರೆ ನೆಕ್ಸ್ಟ್ ಎಲ್ಲ ಬುಲೆಟು ಎನಿಮಿಗೆ ಬೀಳುತ್ತೆ. ಅದೇ ಥರ ನೀವು ಫಸ್ಟ್ ಬುಲೆಟ್ನ ಮಿಸ್ ಮಾಡಿಕೊಂಡ್ರೆ ನೆಕ್ಸ್ಟು ಬೀಳವೆಲ್ಲ ಅಕ್ಕಪಕ್ಕ ಬಿದ್ದುಬಿಡುತ್ತೆ. ಅದಕ್ಕೆ ನಾನು ಹೇಳ್ತಾ ಇದ್ದೀನಿ, ಯಾವಾಗಲೇ ನೀವು ಸ್ಕೋಪ್ ಹಾಕೊಂಡಾಗ ಅಂದರೆ 6x ಮತ್ತು 4x ಯೂಸ್ ಮಾಡಬೇಕಾದ್ರೆ ಫಸ್ಟ್ನೇ ಬುಲೆಟು ಎನಿಮಿಗೆ ಬೀಳೋ ಥರ ಟ್ರೈ ಮಾಡಿ. ಎನಿಮಿಗೆ ಬಿತ್ತು ಅಂದರೆ ನೆಕ್ಸ್ಟು ನಿಮಗೆ ಪಕ್ಕ ಎನಿಮಿ ಡೌನ್ ಆಗೇ ಆಗ್ತಾನೆ. ಆದರೆ ಅದಕ್ಕೆ ಇನ್ನೊಂದು ಏನಂದರೆ ಸೆನ್ಸಿಟಿವಿಟಿ ಮೇಯ್ನ್ ಮ್ಯಾಟ್ರ್ ಆಗುತ್ತೆ. ನೀವು ಇನ್ನೂ ನನ್ನ ವೀಡಿಯೋ ನೋಡಿಲ್ಲ, ಹಳೆ ವೀಡಿಯೋ ಅಂದರೆ ನನ್ನ ಪ್ರೊಫೈಲಲ್ಲಿ ಹೋಗ್ಬಿಟ್ಟು ನೋಡ್ಬೋದು. ಫಸ್ಟು ಸೆನ್ಸಿಟಿವಿಟಿ ಹೆಂಗೆ ಮಾಡೋದು ಅಂತ ನಾನು ಆಲ್ರೆಡಿ ಬಿಟ್ಟಿದ್ದೀನಿ. ನೀವು ಅದನ್ನು ಹೋಗಿ ನೋಡಿಕೊಂಡು ಸೆನ್ಸಿಟಿವಿಟಿ ರೆಡಿ ಮಾಡ್ಕೊಳ್ರಿ. ಆಮೇಲೆ ಪಕ್ಕ 100% ಹೇಳ್ತೀನಿ, ನೀವು ಪ್ರೋ ಪ್ಲೇಯರ್ ಆಗೇ ಆಗ್ತೀರಾ. ವಿಡಿಯೋ ಕೊನೆವರೆಗೂ ನೋಡಿ. ಲಾಸ್ಟ್ ಟಾಪಿಕ್ ಯಾಕೆಂದರೆ ತುಂಬ ಮುಖ್ಯವಾಗಿದೆ. ಲಾಸ್ಟ್ ಟಾಪಿಕ್ ನೀವು ಲಾಸ್ಟ್ ಗಂಟ ನೋಡಿದ್ರಿ ಅಂದರೆ, ಲಾಸ್ಟ್ ಟಾಪಿಕ್ ನೀವು ಕಲ್ತ್ರಿ ಅಂದರೆ ಪಕ್ಕ 100% ನೀವು ಪ್ರೋ ಪ್ಲೇಯರ್ ಆಗೇ ಆಗ್ತೀರಾ. ಟೈಮ್ ವೇಸ್ಟ್ ಮಾಡೋದು ಬೇಡ. ಎರಡನೇ ಟಾಪಿಕ್ ಬಗ್ಗೆ ಮಾತಾಡೋಣ. ಎರಡನೇ ಟಾಪಿಕ್ ಬಂದ್ಬಿಟ್ಟು ಏಮ್ ಅಸಿಸ್ಟ್ ಅಂತ. ಏಮ್ ಅಸಿಸ್ಟ್ ಅನ್ನೋದು ಸೆಟ್ಟಿಂಗಲ್ಲೇ ಇದೆ. ಅದನ್ನು ನೀವು ಬಿಗಿನರ್ ಆಗಿದ್ದರೆ ಆನ್ ಮಾಡ್ಕೊಳ್ಳಿ. ಅದೇನಂದರೆ ಅಕ್ಕಪಕ್ಕ ಹೊಡೆದ್ರು ಎನಿಮಿಗೆ ಬೀಳುತ್ತೆ. ಆದ್ದರಿಂದ ನೀವು ಬಿಗಿನರ್ ಆಗಿದ್ದರೆ ಏಮ್ ಅಸಿಸ್ಟ್ನ ಆನ್ ಮಾಡ್ಕೊಳ್ಳಿ. ಇದು ನಿಮಗೆ ತುಂಬ ಹೆಲ್ಪ್ಫುಲ್ ಆಗುತ್ತೆ. ಸ್ಕಾರ್ಫಾಲ್ ಗೇಮ್ ಸೆಟ್ಟಿಂಗಲ್ಲಿ ನೀವು ಜಾರೋ ಬಟನ್ ಅಂತ ಒಂದಿದೆ, ಅದನ್ನು ನೀವು ಯಾವಾಗಲೂ ಯೂಸ್ ಮಾಡಿ. ನಾನು ಹೇಳ್ತಾ ಇದ್ದೀನಿ ಯಾಕೆ ಅಂದರೆ, ಎನಿಮಿಗೆ ನಿಮ್ಗೆ ಹೊಡಿಬೇಕಾದ್ರೆ ನೀವು ಜಾರಿದರೆ ನಿಮ್ಮ ಹೆಡ್ ಡೌನಿಗೆ ಸಿಗಲ್ಲ, ನೀವು ಬೇಗ ನಾಕ್ ಆಗಲ್ಲ. ಆದ್ದರಿಂದ ನೀವು ಜಾರೋ ಬಟನ್ನ ಜಾಸ್ತಿ ಯೂಸ್ ಮಾಡಿ. ನೀವು ಇಲ್ಲಿ ನೋಡ್ಬೋದು, ನಾನು ಸ್ಕ್ರೀನ್ ಮೇಲೆ ತೋರಿಸ್ತಾ ಇದ್ದೀನಿ. ನಾನು ಆಲ್ಮೋಸ್ಟ್ ಎನಿಮಿಗೆ ಹೊಡಿಬೇಕಾದ್ರೆ ನಾನು ಜಾರ್ ಬಿಟ್ಟೆ ಹೊಡೆಯೋದು. ನೀವು ಜಾರ್ ಹೊಡೆದಾಗ ನಿಮಗೆ ಕರೆಕ್ಟಾಗಿ ಏಮ್ ಸಿಗುತ್ತೆ, ಆದರೆ ಎನಿಮಿಗೆ ಸಿಗಲ್ಲ. ಯಾಕೆಂದರೆ ನೀವು ಮುಂದೆ ಹೋಗ್ತಾ ಇರ್ತೀರ. ಆದ್ದರಿಂದ ಜಾರ್ ಬಿಟ್ಟು ಹೊಡೆಯೋಕ್ಕೆ ಜಾಸ್ತಿ ಟ್ರೈ ಮಾಡಿ. ಆದಷ್ಟು ಟ್ರೈನಿಂಗಲ್ಲಿ ಜಾರಿ ಹೊಡೆಯೋಕ್ಕೆ ಟ್ರೈ ಮಾಡಿ. ಇದರಿಂದ ನಿಮಗೆ ತುಂಬ ಹೆಲ್ಪ್ಫುಲ್ ಆಗುತ್ತೆ. ಅದ್ರ ನೆಕ್ಸ್ಟ್ ಇನ್ನೊಂದು ಹೇಳೋದಾದರೆ ರಶ್ ಅಂದರೆ ಎನಿಮಿ ಎಲ್ಲಿದ್ದಾರೆ ಅಂತ ನೋಡಿಕೊಂಡು ಟಕ್ ಅಂತ ಹೋಗ್ಬಿಡೋದು. ನಾನು ಹೇಳ್ತಾ ಇದ್ದೀನಿ, ದಯವಿಟ್ಟು ಆ ಥರ ತಪ್ಪು ಮಾತ್ರ ಮಾಡೋಕ್ಕೆ ಹೋಗ್ಬೇಡ್ರಿ. ಯಾಕೆ ಅಂದರೆ ಎನಿಮಿ ಹತ್ರ ಯಾವ ಗನ್ ಐತೆ, ಅವ್ನು ಯಾವ ಪೊಸಿಷನಲ್ಲಿದ್ದಾನೆ, ಅವನ ಹತ್ರ ಅವ್ನ ಟೀಮ್ಮೇಟ್ ಇದ್ದಾರೋ ಇಲ್ವೋ ಅದು ನಮಗೆ ಗೊತ್ತಿರಲ್ಲ. ಆದ್ದರಿಂದ ನಾವು ರಶ್ ಮಾಡಬಾರ್ದು. ಫಸ್ಟು ಒಂದು ಪ್ಲೇಸ್ನ ಇಟ್ಕೊಂಡು ನೀವು ಸ್ಪಾಟ್ ಮಾಡಿ. ಅದಾದಮೇಲೆ ಎನಿಮಿ ಹತ್ರ ಒಂದು ಗ್ರೆನೇಡು ಇಲ್ಲ ಕಾಕ್ಟೈಲ್ನ ಕುಕ್ ಮಾಡಿ ಎಸೀರಿ. ಎನಿಮಿ ಏನಾದರೂ ರೆಸ್ಪಾನ್ಸ್ ಮಾಡ್ತಿಲ್ವಾ, ಇಲ್ಲ ಅಂದರೆ ಅವ್ನ ಮೂಮೆಂಟ್ನ ನೋಡಿ, ಮೂಮೆಂಟಲ್ಲೇ ಗೊತ್ತಾಗ್ಬಿಡುತ್ತೆ ಅವನು ಪ್ರೋನ ಬಾಟಾ ಅಂತ. ಬಾಟ್ ಆದರೆ ರೆಶ್ ಮಾಡಿ, ಪ್ರೋ ಆದರೆ ನಿಂತಾಡಿ. ಈ ಕರೆಕ್ಟಾಗಿ ಚಾನ್ಸ್ ಸಿಗ್ತಾ ರೆಶ್ ಮಾಡಿ ಬಾರ್ಸಾಡಿ ಅಷ್ಟೇ. ಆದರೆ ಹೇಳ್ತಾ ಇದ್ದೀನಿ, ಆಲ್ಮೋಸ್ಟ್ ಜಾರ್ಖಂಡೇ ಆಡಿ. ಜಾರ್ಖಂಡ್ ಆಡಿದಷ್ಟು ಎನಿಮಿಗೆ ನೀವು ಸಿಗಲ್ಲ, ನಿಮಗಾದರೆ ಎನಿಮಿ ಸಿಗ್ತಾನೆ. ಅದ್ರ ನೆಕ್ಸ್ಟ್ ಬಂದು ಗನ್ ಕಾಂಬೋ. ಒಬ್ಬೊಬ್ರು ಹೇಳ್ತಾರೆ ಗನ್ ಕಾಂಬೋ ಹೆಂಗೆ ಬ್ರೋ, ಎಲ್ಲ ಗನ್ನಲ್ಲೂ ಪ್ರೋ ಥರ ಆಡಬೇಕು ಆವಾಗಲೇ ಪ್ರೋ ಪ್ಲೇಯರ್ ಅಂತಾರೆ. ಅದು ರಾಂಗ್. ಯಾಕೆ ಅಂದರೆ ಒಂದೊಂದು ಗನ್ ಒಂದೊಂದು ಥರ ಆಡುತ್ತೆ. ಒಂದು ಗನ್ ಜಾಸ್ತಿ ರಿಕಾಲ್ ಆದರೆ ಇನ್ನೊಂದು ಗನ್ ಕಮ್ಮಿ ರಿಕಾಲ್ ಆಗುತ್ತೆ. ಅದಕ್ಕೆ ನಾನು ಹೇಳ್ತಾ ಇದ್ದೀನಿ, ಫಸ್ಟು ಗನ್ ಕಾಂಬೋ ಮಾಡ್ಕೊಳ್ಳಿ. ಗನ್ ಕಾಂಬೋ ಏನಂದರೆ ಒಂದು ಶಾರ್ಟ್ ಗನ್ ನಾನು ಇಲ್ಲಿ ಸ್ಕ್ರೀನ್ ಮೇಲೆ ಹಾಕ್ತೀನಿ, ನೀವು ನೋಡ್ಬೋದು. ಒಂದು ಶಾರ್ಟ್ ಗನ್ನು ಮತ್ತು ಇನ್ನೊಂದು ಅಗ್, ಅದನ್ನು ನಾನು ಸ್ಕ್ರೀನ್ ಮೇಲೆ ಹಾಕ್ತೀನಿ ನೋಡಿ. ಈ ಎರಡು ಗನ್ನು ನೀವು ಪ್ರೋ ಪ್ಲೇಯರ್ ಥರ ಯೂಸ್ ಮಾಡ್ಬೋದು. ಏಕೆ ಅಂದರೆ ಶಾರ್ಟ್ ಗನ್ನಲ್ಲಿ 1-2 ಏಟಿಗೆ ಪಕ್ಕ ಸಾಯ್ತಾನೆ. ಅದ್ರ ನೆಕ್ಸ್ಟ್ ಬಂದು ಅಗ್ಗಲ್ಲಾದರೆ ರೀಕಾಲ್ ಕಮ್ಮಿ ಆಗುತ್ತೆ, ರೀಕಾಲ್ ಜಾಸ್ತಿ ಆಗೋದೇ ಇಲ್ಲ. ಅದರಲ್ಲೂ ನೀವು 6x 4x ಹಾಕೊಂಡಿದ್ದೀರಾ ಅಂದರೆ ರೀಕಾಲೇ ಆಗೋಲ್ಲ. ಡೈರೆಕ್ಟ್ ಎಲ್ಲ ಬುಲೆಟ್ ಎನಿಮಿ ಎದೆಗೆ ಟಕ್ಕ ಅಂತ ನುಗ್ತಾ ಇರುತ್ತೆ. ಓಕೆ ಫ್ರೆಂಡ್ಸ್, ಇಷ್ಟೊತ್ತು ನಿಮ್ಗೆ ಹೇಳಿದ್ದು ಟಿಪ್ಸ್ ಆಗಿತ್ತು. ಇವಾಗ ನಿಮಗೆ ಟ್ರಿಕ್ಸ್ ಹೇಳ್ಕೊಂಡ್ಕೊಡ್ತೀನಿ, ಯಾವ ಥರ ಮಾಡಿದರೆ ಹೆಂಗೆ ಆಡೋದು, ಅಂದರೆ ಯಾವ ಥರ ನಾವು ಅದನ್ನು ಟ್ರೈ ಮಾಡಬೇಕು, ಯಾವ ಥರ ಕಲಿಬೇಕು ಅಂತ ಇವಾಗ ಹೇಳ್ಕೊಡ್ತೀನಿ. ಬನ್ನಿ ಟ್ರೈನಿಂಗ್ ಗ್ರೌಂಡ್ ಹೋಗೋಣ, ಟೈಮ್ ವೇಸ್ಟ್ ಮಾಡೋದು ಬೇಡ. ಓಕೆ ಫ್ರೆಂಡ್ಸ್, ಫಸ್ಟು ನೀವು ಟ್ರೈನಿಂಗ್ ಗ್ರೌಂಡಿಗೆ ಬನ್ನಿ. ಟ್ರೈನಿಂಗ್ ಗ್ರೌಂಡಿಗೆ ಬಂದ್ಬಿಟ್ಟು ಇಲ್ಲಿ ಎಷ್ಟೊಂದು ಗನ್ಗಳು ಇಕ್ಕಿರ್ತಾನೆ. ಇಲ್ಲಿ ಬಂದ್ಬಿಟ್ಟು ನಾನು ಆವಾಗಲೇ ತೋರಿಸಿದ್ದು ಒಂದು ಶಾರ್ಟ್ ಗನ್ನ ತೊಗೊಳ್ಳಿ. ಯಾಕೆ ಅಂದರೆ ಇದು ಶಾರ್ಟ್ ರೇಂಜಲ್ಲಿ ನಿಮ್ಗೆ ಯೂಸ್ ಆಗುತ್ತೆ, ಅದನ್ನು ಪ್ರಾಕ್ಟೀಸ್ ಮಾಡಬೇಕಾಗುತ್ತೆ. ಮತ್ತು ಒಂದು UMP ತಗೊಳ್ಳಿ. UMP ಯಾಕೆ ಅಂದರೆ ಇದರಲ್ಲಿ ಆರಾಮಾಗಿ ಕಲಿಬೋದು ನೀವು. ಅದ್ರ ನೆಕ್ಸ್ಟು ಅದೆಲ್ಲ ಕಲ್ತ ಮೇಲೆ ಇಲ್ಲಿ ಬಂದುಬಿಟ್ಟು ಅದಕ್ಕೆ ಏನೇನು ಅಡ್ಜಸ್ಟ್ಮೆಂಟ್ ಬೇಕು ಮತ್ತು ಎಲ್ಲ ಸ್ಕೋಪ್ಗಳ್ನ ತಗೊಳ್ಳಿ. ಅದಕ್ಕೆ ಅಡ್ಜಸ್ಟ್ಮೆಂಟ್ ಏನೇನು ಬೇಕು ಅಂತ ನಾನು ಹಿಂದಿನ ವೀಡಿಯೋದಲ್ಲೇ ಹೇಳಿದ್ದೆ ನಿಮಗೆ. ಆ್ಯಂಗಲ್ ಗ್ರಿಪ್ಪರ್ ಅಂತ ಒಂದು ಬರುತ್ತೆ, ಅದನ್ನು ಹಾಕೊಳ್ಳಿ. ಅದರಿಂದ ನಿಮಗೆ ಆ್ಯಂಗಲ್ ಸಿಗುತ್ತೆ ಗ್ರಿಪ್ಪು. ಮತ್ತು ಒಂದು ಆ್ಯಂಗಲ್ ಗ್ರಿಪ್ಪರ್ ಆದಮೇಲೆ ಅದಕ್ಕೆ ಏನೇನು ಅಡ್ಜಸ್ಟ್ಮೆಂಟ್ ಬೇಕು, ಸೈಲೆನ್ಸರು, ನೀವು ಏನು ಯೂಸ್ ಮಾಡ್ತೀರೋ ಅದನ್ನೆಲ್ಲ ತಗೊಳ್ಳಿ. ಓಕೆ ಫ್ರೆಂಡ್ಸ್, ಎಲ್ಲ ತಗೊಂಡ್ಮೇಲೆ ನಾನು ಬಂದಿದ್ದೀನಲ್ಲ ಈ ಜಾಗಕ್ಕೆ ಬಂದ್ಬಿಟ್ಟು ಇಲ್ಲಿ 3 ಜನ ಬಾಟ್ ನಿಂತಿರ್ತಾರೆ. ಆ ಬಾಟ್ಗಳ ಮೇಲೆ ಏಮ್ನ ಟ್ರಾನ್ಸ್ಫರ್ ಮಾಡೋಕ್ಕೆ ಟ್ರೈ ಮಾಡಿ. ನಾನು ಇಲ್ಲಿ ಮಾಡ್ತಾ ಇದ್ದೀನಿ ನೋಡ್ಬೋದು.
ಈ ಥರ ನೀವು ಏಮ್ ಟ್ರಾನ್ಸ್ಫರ್ನ ಕರೆಕ್ಟಾಗಿ ಮಾಡೋದು ಕಲಿತ್ರೆ ನಿಮಗೆ ನೆಕ್ಸ್ಟು ಮ್ಯಾಚ್ ಆಡಬೇಕಾದ್ರೆ ಏಮ್ನ ಒಬ್ಬ ಎನಿಮಿಯಿಂದ ಇನ್ನೊಬ್ಬ ಎನಿಮಿಗೆ ಆರಾಮಾಗಿ ಶಿಫ್ಟ್ ಮಾಡ್ಬೋದು. ಈಗ ನೀವು ಸ್ಕ್ವಾಡ್ ಆಡ್ತಿದ್ರೆ ಹೇಳೋಕ್ಕಾಗಲ್ಲ, ಒಂದು ಟೀಮೇಟ್ ನಾಕ್ ಮಾಡಿದ ತಕ್ಷಣ ಇನ್ನೊಬ್ಬ ಟೀಮೇಟ್ ಬರ್ಬೋದು. ಅದಕ್ಕೋಸ್ಕರ ಏಮ್ ಶಿಫ್ಟ್ ಮಾಡೋದು ಕಲೀಲೇಬೇಕು ನೀವು. ಇದು ಕಲ್ತಾದ್ಮೇಲೆ ನೆಕ್ಸ್ಟು ಅದರಲ್ಲೇ ಫೈರ್ ಮಾಡೋದು ಕಲೀರಿ. ಏಮ್ ಶಿಫ್ಟ್ ಮಾಡ್ತಾ ಫೈರ್ ಮಾಡಿ. ಒಬ್ಬ ನಾಲ್ಕು ಒಬ್ಬ ಕ್ಲಿಯರ್ ಆದ ನೆಕ್ಸ್ಟ್ ಶಿಫ್ಟ್ ಮಾಡಿ ಇನ್ನೊಬ್ಬಂಗೆ ಹೊಡೀರಿ, ಅದನ್ನ ನೆಕ್ಸ್ಟ್ ಶಿಫ್ಟ್ ಮಾಡಿ ಇನ್ನೊಬ್ಬಂಗೆ ಹೊಡೀರಿ. ಈ ಥರ ಎಲ್ಲ ಸ್ಕೋಪಲ್ಲೂ ಪ್ರಾಕ್ಟೀಸ್ ಮಾಡಿ ನೀವು. ಅಲ್ಲಿ ಪ್ರಾಕ್ಟೀಸ್ ಆಡಾದ್ಮೇಲೆ ಇಲ್ಲಿ ಒಬ್ಬ ಬಾಟ್ ಓಡ್ತಾ ಇರ್ತಾನೆ, ಸ್ಪೀಡಾಗಿ ಓಡ್ತಾ ಇರ್ತಾನೆ. ಇವನಿಗೆ ಬಂದು ಹೊಡೆಯೋಕ್ಕೆ ಟ್ರೈ ಮಾಡಿ. ಇವನಿಗೆ ಹೊಡಿತಾ ನಿಮಗೆ ಸ್ವಲ್ಪ ಮೈಂಡ್ ಸೆಟ್ ಬರುತ್ತೆ ಯಾವ ಥರ ಹೊಡಿಬೇಕು ಅಂತ. ಅದಾದಮೇಲೆ ಈ ಮರದ ಹತ್ರ ಬನ್ನಿ. ಯಾವ ಮರ ಅಂತ ನೀಟಾಗಿ ನೋಡ್ಕೊಳ್ಳಿ. ನಾನು ಇಲ್ಲಿ ಮಾರ್ಕ್ ಮಾಡ್ತಾ ಇದ್ದೀನಿ, ಎನಿಮಿ ಇರ್ತಾರಲ್ಲ ಅದ್ರ ಹಿಂದೆ ಮರ. ಆ ಮರದ ಹತ್ರ ಬಂದ್ಬಿಟ್ಟು ಇಲ್ಲಿ ಸ್ವಲ್ಪ ಔತ್ಕೊಳ್ಳಿ, ಅಂದರೆ ಬಚ್ಚಿಟ್ಕೊಳ್ಳಿ. ಯಾಕೆ ಅಂದರೆ ಇದು ಮ್ಯಾಚಲ್ಲಿ ನಿಮ್ಗೆ ಯೂಸ್ ಆಗುತ್ತೆ. ಬಚ್ಚಿಟ್ಕೊಂಡು ಈ ಥರ ಪೀಕ್ ಮಾಡಿ ಹೊಡೀರಿ ಒಬ್ಬಂಗೆ, ನೆಕ್ಸ್ಟ್ ಮತ್ತೆ ಪೀಕ್ ಮಾಡಿ ಇನ್ನೊಬ್ಬಂಗೆ ಹೊಡೀರಿ, ಅದ್ರ ನೆಕ್ಸ್ಟ್ ಮತ್ತೆ ಪೀಕ್ ಮಾಡಿ ಇನ್ನೊಬ್ಬಂಗೆ ಹೊಡೀರಿ. ಈ ಥರ ನೀಟಾಗಿ ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಪೀಕ್ ಮಾಡೋದು ಹೊಡೆಯೋದು, ಪೀಕ್ ಮಾಡೋದು ಹೊಡೆಯೋದನ್ನ ನೀಟಾಗಿ ಪ್ರಾಕ್ಟೀಸ್ ಮಾಡಿ. ಅದಾದಮೇಲೆ ಶಾರ್ಟ್ ಗನ್ನಲ್ಲೂ ಸೇಮ್ ಪೀಕ್ ಮಾಡಬೇಕು, ಹೊಡಿಬೇಕು, ಪೀಕ್ ಮಾಡಬೇಕು, ಇನ್ನೊಬ್ಬಂಗೆ ಹೊಡಿಬೇಕು, ಅದು ನೆಕ್ಸ್ಟ್ ಮತ್ತೆ ಪೀಕ್ ಮಾಡಿ 10 ಕಡೆ ಇರೋನು ಹೊಡೀರಿ. ಈ ಥರ ನೀಟಾಗಿ ಇದನ್ನೊಂದು 10-15 ನಿಮಿಷ ನೀಟಾಗಿ ಪ್ರಾಕ್ಟೀಸ್ ಮಾಡಿದರೆ ನಿಮಗೂ 100% ಬರುತ್ತೆ. ಅದಾದಮೇಲೆ ಈ ಸ್ಪಾಟಿಗೆ ಬನ್ನಿ. ಇಲ್ಲಿ ಬಂದು ನಾನು ನಿಂತ್ಕೊಂಡಿದ್ದೀನಲ್ಲ ಈ ಸ್ಪಾಟ್ಗೆ, ಇಲ್ಲಿ ಬಂದ್ಬಿಟ್ಟು ಇದು ಸೇಮ್ ಏಮ್ನ ಅಲ್ಲಿ ಮೂವ್ ಆಗ್ತಾ ಅದೇನೋ ಐತಲ್ಲ, ಆ ಮೂವ್ ಆಗ್ತಿರೋದ್ರ ಮೇಲೇ ನೀವು ಮೂವ್ ಮಾಡಿ. ಇದರಿಂದ ಏಮು ನೀಟಾಗಿ ಮೂವ್ ಆಗುತ್ತೆ. ಅದ್ರ ನೆಕ್ಸ್ಟು ಮತ್ತೆ ಸ್ಕೋಪ್ ಹಾಕೊಳ್ಳಿ. ಈಗ ನೋಡ್ಬೋದು ನಾನಿಲ್ಲಿ ಈ ಸ್ಪಾಟಿಗೆ ಬನ್ನಿ. ಫಸ್ಟು ಈ ಸ್ಪಾಟಿಗೆ ಬಂದುಬಿಟ್ಟು ಸ್ಕೋಪ್ ಆನ್ ಮಾಡಿದ್ದೀನಿ. ಸ್ಕೋಪ್ ಆನ್ ಮಾಡಿ ಒಂದೊಂದ್ರ ಮೇಲೆ ಶಿಫ್ಟ್ ಮಾಡ್ತಾ ಇದ್ದೀನಿ ನಾನು. ಇದರಿಂದ ಶಿಫ್ಟಿಂಗು ತುಂಬ ನಿಮಗೆ ಹೆಲ್ಪ್ ಆಗುತ್ತೆ. ಯಾಕೆ ಅಂದರೆ ಮ್ಯಾಚಲ್ಲಿ ಇದು ಪಕ್ಕಾ ಬೇಕಾಗುತ್ತೆ. ಅದರಿಂದ ಎಲ್ಲ ಸ್ಕೋಪ್ನೂ ಹಾಕ್ಕೊಂಡು ಮಾಡಲೇಬೇಕು. ಇದನ್ನು ಎಲ್ಲ ಸ್ಕೋಪ್ ಹಾಕೊಳ್ಳಿ ಮಾಡಿ. ಅದು ನೆಕ್ಸ್ಟ್ 6x ಹಾಕೊಳ್ಳಿ, ಫೈರಿಂಗ್ ಮಾಡಿ. 6x ಹಾಕೊಳ್ಬೇಕು, ಫೈರ್ ಮಾಡಬೇಕು, ಶಿಫ್ಟ್ ಮಾಡ್ಕೊತಾ ಹೋಗಬೇಕು, ಫೈರ್ ಮಾಡ್ತಾ ಶಿಫ್ಟ್ ಮಾಡ್ಕೊಂಡು ಹೋಗಿ. ಅದಾದಮೇಲೆ ಶಾರ್ಟ್ ಗನ್ನಲ್ಲಿ ಯಾವ ಥರ ಹೊಡಿಬೇಕು ಅಂತ ಇಲ್ಲಿ ತೋರಿಸಿದ್ದೀನಿ. ಈ ಬಾಟ್ ಹತ್ರ ಬನ್ನಿ, ಪ್ರಾಕ್ಟೀಸ್ ಮಾಡಿ, ಶಾರ್ಟ್ ಗನ್ ತಗೊಳ್ಳಿ, ಹೊಡೀರಿ. ಅದು ನೆಕ್ಸ್ಟು ಇದು ಮೇಯ್ನ್ ಟ್ರಿಕ್ಸ್ ಫ್ರೆಂಡ್ಸ್, ಇದನ್ನು ನೋಡ್ಕೊಳ್ಳಿ. ಇದು ತುಂಬ ಯೂಸ್ಫುಲ್ ಟ್ರಿಕ್ಕು. ಇಲ್ಲಿ ಬನ್ನಿ, ಒಂದು UMP ಇಟ್ಕೊಂಡು ನೆಲ ನೋಡ್ತಾ ಇರಿ. ನೆಲದಿಂದ ಟಕ್ಕನಾಗಿ ಏಮ್ನ ಎತ್ತಬೇಕು, ಎನಿಮಿಗೆ ಹೊಡಿಬೇಕು. ನೋಡಿ ನಾನು ಪ್ರಾಕ್ಟೀಸ್ ಮಾಡ್ತಾ ಇದ್ದೀನಿ ನೋಡಿ. ಫುಲ್ಲು ಕೆಳಗೆ ನೋಡ್ತಾ ಇರಿ. ಅದ್ರ ನೆಕ್ಸ್ಟು ಟಕ್ಕನಂಗೆ ಸ್ಕೋಪ್ ಹಾಕಿ ಮೇಲೆತ್ತಿ ಎನಿಮಿಗೆ ಹೊಡೀರಿ. ಅದ್ರ ನೆಕ್ಸ್ಟ್ ಹಂಗೆ ಪ್ರಾಕ್ಟೀಸ್ ಮಾಡಿ, ನಿಮಗೆ ಪಕ್ಕ ಬಂದೇ ಬರುತ್ತೆ. ಒಂದಲ್ಲ ಒಂದಿನ ನೀವು ಪ್ರೋ ಪ್ಲೇಯರ್ ಆಗೇ ಆಗ್ತೀರಾ. ನಾನು ಇನ್ನೂ ಪ್ರೋ ಪ್ಲೇಯರ್ ಅಂತ ಹೇಳ್ಕೊಳ್ಳಲ್ಲ, ನಾನು ಇನ್ನೂ ನೂಬೆ. ನಾನು ಒಂದಲ್ಲ ಒಂದಿನ ಪ್ರೋ ಪ್ಲೇಯರ್ ಆಗೇ ಆಗ್ತೀನಿ. ಇವತ್ತಿನ ವೀಡಿಯೋ ಇಷ್ಟ ಆಗಿತ್ತು ಫ್ರೆಂಡ್ಸ್. ನಿಮ್ಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ. ಕನ್ನಡದಲ್ಲಿ ಯಾರೂ ಈ ವಿಡಿಯೋ ಮಾಡ್ತಾನೇ ಇಲ್ಲ, ಏಕೆ ಅಂದರೆ ಇದು ಇನ್ನೂ ಬೆಳೆದಿಲ್ಲ ಅಂತ. ಬಟ್ ನಾನು ಹೇಳ್ತಾ ಇದ್ದೀನಿ, ಒಂದಲ್ಲ ಒಂದಿನ ಈ ಗೇಮ್ ಬೆಳೆಯುತ್ತೆ. ಆದ್ದರಿಂದ ಎಲ್ಲರೂ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ, ಬೆಲ್ಲೈಕನ್ನ ಒತ್ತೋದನ್ನ ಮರಿಬೇಡಿ.